ದೇಶಾದ್ಯಂತ 65ನೇ ಸ್ವಾತಂತ್ರ್ಯ ಸಂಭ್ರಮ. ಎಲ್ಲೆಡೆ ರಾಷ್ಟ್ರಗೀತೆಯ ಗುನುಗು, ವಂದೇ ಭಾರತಂ. ಇಂದು 65ನೇ ಸ್ವಾತಂತ್ರ್ಯ ದಿನಾಚರಣೆ. ದೇಶಾದ್ಯಂತ ಸ್ವಾತಂತ್ರ್ಯ ಹಬ್ಬದ ರಂಗು ಮನೆ ಮಾಡಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಕೆಂಪುಕೋಟೆಯ ಮೇಲೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬಳಿಕ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ದೇಶದ ಗತ ವೈಭವ ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಜನಪದ ಕಲಾ ತಂಡಗಳ ಮೆರವಣಿಗೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇದೇ ವೇಳೆ ಸೇನಾ ಪಥಸಂಚಲನ ನಡೆಯಲಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿ ಸೇರಿದಂತೆ ದೇಶದ ಮಹಾನಗರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಧ್ವಜಾರೋಹಣಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸದಾನಂದಗೌಡ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಲು ಅನುವಾಗುವಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಯಾವುದೇ ಧಕ್ಕೆಯಾಗದಂತೆ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಧ್ವಜಾರೋಹಣದ ಬಳಿಕ ಪೊಲೀಸ್ ಪಥಸಂಚಲನ, ಕವಾಯಿತು, ಪರೇಡ್ ನಡೆಯಲಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ದಿನಕ್ಕೆ ಮೆರುಗು ತರಲಿವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕೆ ಸಜ್ಜಾಗಿರ್ತಕ್ಕಂಥ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಷ್ಟು ಹೊತ್ತಿಗೆ ಈ ಧ್ವಜಾರೋಹಣ ನೆರವೇರುತ್ತೆ ಮತ್ತು ಹೇಗಿದೆ ಅಲ್ಲಿ ಸಿದ್ಧತೆಗಳು? ಅರವಿಂದ್, 65ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬೆಂಗಳೂರು ಕೂಡ ಸಡಗರದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತು ಜನ ಕೂಡ ಬಹಳಷ್ಟು ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಪಾಲ್ಗೊಳ್ಳಲು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅಂದರೆ ಈಗ ಪ್ರಾರಂಭಿಕ ಹಂತ ಆಗಿರೋದ್ರಿಂದ ಇನ್ನೂ ಜನ ಆಗಮಿಸಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಈಗ ನಾವು ನೋಡ್ಬೋದು, ಇಲ್ಲಿ ನನ್ನ ಎಡಭಾಗಕ್ಕೆ ನೋಡ್ಬೋದು, ಇಲ್ಲಿ ಇನ್ನೂ ಈಗ ಸಿದ್ಧತೆಗಳು ಆರಂಭ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ಪೊಲೀಸ್ ತಪಾಸಣೆ ಮಾಡುವಂಥದ್ದಿರ್ಬೋದು, ಮತ್ತೆ ಇಲ್ಲಿ ಪ್ರಮುಖವಾಗಿ ಇಡೀ ಜಾಗವನ್ನು ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆ ನಂತರ ಇಲ್ಲಿ ಇಡೀ ನಮ್ಮ ಅಂದ್ರೆ ಈ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಸುಮಾರು 1,000 ಪೊಲೀಸನ್ನು ನೇಮಕ ಮಾಡಿದ್ರು ಕೂಡ ಭದ್ರತೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಅಂದ್ರೆ ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ಸುಮಾರು 500ರಿಂದ 600 ಜನರ ಒಂದು ಇವರನ್ನು ಕೂಡ ನೇಮಕ ಮಾಡಲಾಗಿದೆ. ಭದ್ರತೆಯ ಹಿನ್ನೆಲೆಯಲ್ಲಿ ಇಡೀ ಭದ್ರತೆಯನ್ನ ಅಂದ್ರೆ ಬೆಂಗಳೂರಿನ ಇಡೀ ಭದ್ರತೆಯನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪೊಲೀಸರ ವತಿಯಿಂದ ಕೈಗೊಳ್ಳಲಾಗಿದೆ. ಅರವಿಂದ್, ಮಂಜುನಾಥ್, ಇನ್ನು ಎಷ್ಟು ಗಂಟೆಗೆ ಧ್ವಜಾರೋಹಣೆ ನೆರವೇರುತ್ತೆ? ಎಷ್ಟು ಗಂಟೆಗೆ ನಿಗದಿಯಾಗಿದೆ? ಮತ್ತೆ ಈಗ ಅದಾದ ನಂತರ ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳು ನಿಗದಿಯಾಗಿದೆ? ಅರವಿಂದ್, ಆರಂಭಕ್ಕೆ ಅಂದ್ರೆ ಸುಮಾರು 9ರಿಂದ 9:30 ಮುಖ್ಯಮಂತ್ರಿಗಳು 9 ಗಂಟೆಗೆ ಆಗಮಿಸಿದ್ರು ಕೂಡ 9:30 ಅದು ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಅದು ಸರ್ಕಾರವೇ ನಿಗದಿಪಡಿಸಿದಂತಹ ಸಮಯ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಆ ವೇಳೆಗೆ ಬಂದು ಇಲ್ಲಿ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಆ ಬಳಿಕ ಇಲ್ಲಿ ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೆ ಅವರ ಸರ್ಕಾರದ ಸಾಧನೆಗಳಿರ್ಬೋದು, ಮತ್ತೆ ಅವರು ಕೈಗೊಳ್ಳುವಂತಹ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಪ್ರಕಟಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಆ ನಂತರ ಮುಖ್ಯಮಂತ್ರಿಗಳ ಅಂದ್ರೆ ಇಲ್ಲಿ ಧ್ವಜಾರೋಹಣ ನೆರವೇರಿದ ಬಳಿಕ ಅವರ ಭಾಷಣದ ಬಳಿಕ ಅಲ್ಲಿ ಸಿಹಿ ಕೂಡ ಹಂಚಿಕೆ ಮಾಡಲಾಗುತ್ತೆ. ಆ ನಂತರ ಇಲ್ಲಿಂದ ಮುಗಿದ ತಕ್ಷಣ ಒಂದು ಇದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಆಗಿರೋದ್ರಿಂದ, ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಮತ್ತೆ ಗವರ್ನರ್ ಕೂಡ ಒಂದು ಚಹಾ ಕೂಟವನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ. ಅದಕ್ಕೂ ಮುಂಚೆ ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಅಲ್ಲಿಗೆ ಹೋಗ್ತಾರೆ. ಅರವಿಂದ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಸರ್ಕಾರವೇ ನಿಗದಿಪಡಿಸಿರೋ ಹಾಗೆ 9 ಗಂಟೆಗೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಅದಕ್ಕೋಸ್ಕರ ಸಿದ್ಧತೆಗಳೆಲ್ಲ ಇನ್ನೂ ಕೂಡ ಭರದಿಂದ ಸಾಗ್ತಾ ಇದೆ.